ನಮಸ್ತೆ. ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ. ಆತ್ಮೀಯರೇ, ಕಳೆದ ಸಂಚಿಕೆಯಲ್ಲಿ ಕರ್ವಾಲೋ ಕಾದಂಬರಿಯ ಓದು ಭಾಗ 17 ಆಲಿಸಿದ್ದೀರಿ. ಇಂದು ನಾವು ವಾಚಿಸುತ್ತಿರುವ ಭಾಗ ಈ ಕಾದಂಬರಿಯ ಜೀವಾಳ ಅಥವಾ ಮುಖ್ಯವಾದ ಒಂದು ಘಟ್ಟ ಎನ್ನಬಹುದು. ಈ ಘಟ್ಟದಲ್ಲಿ ದೊಡ್ಡ ವಿಜ್ಞಾನಿಯಾದ ಕರ್ವಾಲೋರವರು ಹಳ್ಳಿ ಗಮಾರನಾದ ಮಂದಣ್ಣನನ್ನು ಯಾತಕ್ಕಾಗಿ ಅನುಸರಿಸುತ್ತಿದ್ದರು, ಯಾವ ವಿಷಯಕ್ಕಾಗಿ ಅವನಿಂದ ಪ್ರೇರಣೆಗೆ ಒಳಗಾಗಿದ್ದರು ಎಂಬ ಕುತೂಹಲ ಬಯಲಾಗುತ್ತದೆ. ಅಲ್ಲದೆ ಕರ್ವಾಲೋ ನಿರೂಪಕರನ್ನು ಈ ಕಗ್ಗಾಡಿನ ಪರಿಧಿಯಿಂದ ಹೊರಗೆ ಹೋಗದಂತೆ ಯಾವ ಕಾರಣಕ್ಕಾಗಿ ತಡೆಯುತ್ತಿದ್ದರು, ಯಾವ ಮಹೋನ್ನತ ಕಾರ್ಯ ಕೈಗೂಡಿಸಿಕೊಳ್ಳುವುದಕ್ಕಾಗಿ ಅವರನ್ನು ಅವಲಂಬಿಸಿದ್ದರು ಎಂಬ ವಿಷಯಕ್ಕೆ ತೆರೆ ಬೀಳುತ್ತದೆ. ಇದೆಲ್ಲದರ ಹೊರತಾಗಿ ಈ ಹಂತ ನಮಗೆ ಪ್ರಕೃತಿಯ ಅದ್ಭುತ, ವಿಶ್ವದ ವಿಚಿತ್ರ, ಚರಿತ್ರೆಯ ಅನುಪಮ ಸತ್ಯವೊಂದನ್ನು ಕಣ್ಣ ಮುಂದೆ ತೆರೆದಿಡುತ್ತದೆ. ಈವರೆಗೂ ಕರ್ವಾಲೋರವರ ವ್ಯಕ್ತಿತ್ವದ ನೆರಳಾಗಿರುವ ಮಿಲಿಯಾಂತರ ವರ್ಷಗಳ $1,000,000 ಪ್ರಶ್ನೆಗೆ ಉತ್ತರವನ್ನು ಹುಡುಕಿಕೊಡುತ್ತದೆ. ಆದ್ದರಿಂದ ಕೇಳುಗರು ಈ ಓದನ್ನು ತಪ್ಪದೇ ಕೇಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ವಿಶ್ವದಲ್ಲಿ ಜೀವೋತ್ಪತ್ತಿ, ಮಾನವನ ಉಗಮ, ಚರಿತ್ರಪೂರ್ವ ಯುಗಗಳು ಇವನ್ನೆಲ್ಲ ಇದಕ್ಕೆ ಪೂರ್ವಭಾವಿಯಾಗಿ ತಿಳಿದಿರಬೇಕು ಎಂದು ಹೇಳಿದ ಕರ್ವಾಲೋರವರ ಮಾತಿಗೆ ಸ್ಕೂಲು ಹುಡುಗರ ಥರ ನಿರೂಪಕರು ಹಾಗೂ ಪ್ರಭಾಕರ ಪಾಠ ಕೇಳಲು ಕುಳಿತರು. ನೋಡಿ, ನಾನು ಕೆಲವು ವಾರಗಳ ಹಿಂದೆ ನೀವು ಬಂದಾಗ ರಜೆ ಹಾಕಿ ನಾರ್ವೆಗೆ ಮಂದಣ್ಣನ ಜೊತೆ ಹೋಗಿದ್ದೇನಲ್ಲ, ಆಗ 2 ಪ್ರಾಣಿಗಳನ್ನು ನೋಡಬೇಕಂತ ಹೋಗಿದ್ದೆ. ಒಂದು ಈ ಗ್ಲೋವರ್ಮ್, ನಿಮಗೆ ತೋರಿಸಿದೆನಲ್ಲ ಅದು. ಅದರ ಮೇಲೆ ಸದ್ಯದಲ್ಲೇ ಸ್ಮಿಥ್ಸೋನಿಯನ್ ಇನ್ಸ್ಟಿಟ್ಯೂಟಿನವರು ಒಂದು ಭಾರೀ ರಿಸರ್ಚ್ ಆರಂಭಿಸಲಿದ್ದಾರೆ. ಅದರ ಬೆಳಕಿನ ಮೂಲ ಯಾವುದು, ನಾವು ಸಹ ಅದರಂಥ ದೀಪಗಳನ್ನು ಸೃಷ್ಟಿ ಮಾಡಬಹುದೇ ಎಂದು. ಇನ್ನೊಂದು ನೋಡಲೇಬೇಕೆಂದುಕೊಂಡು ಹೋಗಿದ್ದು ಫ್ಲೈಯಿಂಗ್ ಲಿಸರ್ಡ್ ಅಂತ, ಹಾರುವ ಓತಿ ಅನ್ನಬಹುದು. ನಮ್ಮ ಮಂದಣ್ಣನೇ ಈ ವಿಷಯನ ನನಗೆ ತಿಳಿಸಿದ್ದು. ನಾರ್ವೆ ಬಳಿಯ ಕಾಡಿನಲ್ಲಿ ಇದನ್ನು ನೋಡಿದ್ದೇನೆ ಎಂದು ಹೇಳಿದ ಎಂದು ಹೇಳಿ ಕರ್ವಾಲೋ ತಮ್ಮ ಚರ್ಮದ ಚೀಲದೊಳಗಿಂದ ಸುಮಾರು ಕಾಗದ, ಪುಸ್ತಕ ಇತ್ಯಾದಿಗಳನ್ನು ಹೊರಕ್ಕೆಳೆದು ಒಂದು ರೇಖಾಚಿತ್ರವನ್ನು ಹುಡುಕಿ ತೆಗೆದರು. ಇದನ್ನು ನಾನು ಮಂದಣ್ಣ ಹಾರಾಡುವ ಓತಿಯನ್ನು ವಿವರಿಸಿದಾಗ ಅವನು ಹೇಳಿದಂತೆಯೇ ಬರೆದುಕೊಂಡದ್ದು. ಸಾಧಾರಣವಾದ ಕಣ್ಣಿಗೆ ಇದು ಬೇಲಿ ಮೇಲಿನ ಓತಿಕ್ಯಾತಕ್ಕಿಂತ ಭಿನ್ನವಾಗಿ ಕಾಣೋದಿಲ್ಲ. ಆದರೆ ಸಾಮಾನ್ಯ ಓತಿಕ್ಯಾತಕ್ಕೂ ಇದಕ್ಕೂ ಹಲವಾರು ಮೂಲಭೂತ ವ್ಯತ್ಯಾಸಗಳಿದ್ದಾವೆ ಎಂದರು. ಸರಿ ಸಾರ್, ಈ ಚಿತ್ರ ನೀವು ಬರೆದಿದ್ದೋ ಮಂದಣ್ಣ ಬರೆದಿದ್ದೋ ಹೇಳಿ ಎಂದೆ. ನಾನೇ ಬರೆದಿದ್ದು. ಆದರೆ ಈ ವ್ಯತ್ಯಾಸಗಳು ಯಾವುವು ನನಗೆ ಗೊತ್ತಿರಲಿಲ್ಲ. ನೀವು ನನಗೆ ಗೊತ್ತಿದ್ದರಿಂದ ನಾನೇ ಬರೆದೆ ಅಂತ ಊಹಿಸಬಹುದಲ್ಲವೇ? ತಪ್ಪು, ನಿಮ್ಮ ಸಂಶಯ ತಪ್ಪು. ನನಗೆ ಈ ಯಾವ ವಿವರನೂ ಗೊತ್ತಿರಲಿಲ್ಲ. ಮಂದಣ್ಣ ಈ ಓತೆಯ ವಿಷಯ ಹೇಳಿದಾಗ ನಾನು ಸುಮ್ಮನೆ ಅವನು ಹೇಳಿದಂತೆ ಬರೆದುಕೊಂಡೆ ಅಷ್ಟೇ. ಸಾರ್, ಅವನು ಏನು ಹೇಳಿದನೋ, ನೀವೇನು ಬರೆದುಕೊಂಡ್ರೋ, ಅವನು ನೋಡಿದ್ದೇನೋ, ನೀವು ಬರೆಯುವಾಗ ಅದೇನು ರೂಪ ಪಡೆಯಿತೋ? ಇಲ್ಲ, ಈ ವಿಷಯದಲ್ಲಿ ಮಂದಣ್ಣನ ಮೀರಿಸುವವರು ಯಾರೂ ಇಲ್ಲ. ಅಷ್ಟೊಂದು ಚೆನ್ನಾಗಿ ಗ್ರಹಿಸ್ತಾನೆ. ಅವನೊಬ್ಬ ಹುಟ್ಟ ನ್ಯಾಚುರಲಿಸ್ಟ್. ಹೆಚ್ಚು ಕಡಿಮೆ ಈವರೆಗೂ ಅವನು ಹೇಳಿರುವುದು ಒಂದೊಂದು ಕೂಡ ಅದರ ವಿವರಗಳಲ್ಲಿ ಸುಳ್ಳಾಗಿಲ್ಲ. ಅಷ್ಟೊಂದು ಸೂಕ್ಷ್ಮವಾಗಿ ಗ್ರಹಿಸ್ತಾನೆ. ಅದ್ಭುತ ಪ್ರಕೃತಿ ಶಾಸ್ತ್ರಜ್ಞ ಅವನು. ಅಂಥವನು ನನ್ನ ಹತ್ತಿರ ಬಂದು ಪ್ಯೂನ್ ಕೆಲಸ ಕೊಡಿ ಎಂದರೆ ನನಗೆ ಸಿಟ್ಟು ಬರೋದಿಲ್ವೇ? ರಾಸ್ಕಲ್. ಅವನಿಗೆ ಮದುವೆ ಆದಮೇಲೆ ಕೆಲಸದ ವಿಷಯ ಚಕಾರನೂ ಎತ್ತಿಲ್ಲ ಸಾರ್. ಸುಮ್ಮನೆ ಮ್ಯಾರೇಜಿನ ಸಲುವಾಗಿ ಹಾಗೆಲ್ಲ ಗೋಳಾಡಿಕೊಂಡು ತಿರುಗ್ತಿದ್ದ ಅಂತ ಕಾಣ್ತದೆ. ಲಕ್ಷ್ಮಣ ಮೊನ್ನೆ ಬಿಮ್ಯಾನ್ ಕೆಲಸಕ್ಕೆ ಅಪ್ಲಿಕೇಶನ್ ಕೊಡೋ ಅಂದರೆ ಈಗೇನು ಅವಸರ ಅಂತ ಹೇಳಿದ್ನಂತೆ ಎಂದ ಪ್ರಭಾಕರ. ನೋಡಿ, ಮುಖ್ಯ ವಿಷಯ ಬಿಟ್ಟು ಅಡ್ಡ ಹಾದಿ ತುಳಿಬೇಡಿ. ಕೆಲಸಕ್ಕೆ ಬಾರದ ಹರಟೆಲೆ ಮುದುಕರಾಗ್ತೀವಿ. ಕಾಲ ಸರಿತಾ ಇದೆ ಎಂದು ಕರ್ವಾಲೋ ಎಚ್ಚರಿಸಿದರು. ಅಷ್ಟರಲ್ಲಿ ಪ್ಯಾರಾನು ಮಂದಣ್ಣನು ಏದುಸಿರು ಬಿಡುತ್ತಾ ಓಡೋಡಿ ಬಂದರು. ಏನಯ್ಯ ನೀನು, ಜವಾಬ್ದಾರಿ ಇಲ್ಲದ ಮನುಷ್ಯ, ಎಷ್ಟು ಹೊತ್ತು ಕಾಯೋದು ನಿನಗೆ ಎಂದು ಮಂದಣ್ಣನಿಗೆ ಬೈದೆ. ಇಲ್ಲ ಸಾರ್, ಒಂದು ಪೆಟ್ಟಿಗೆಗೆ ಜೇನುಗಳು ಬಂದು ಹುಚ್ಚಾಪಟ್ಟೆ ಹಲ್ಲೆ ಕಟ್ಟಿಟ್ಟಿದ್ದಾವೆ. ಅವನ್ನ ಈಗಲೇ ಸರಿ ಮಾಡಿ ಕಟ್ಟಬೇಕು, ಇಲ್ದಿದ್ರೆ ಆಮೇಲೆ ಹದ್ದು ಬಸ್ತಿಗೆ ಬರೋದೇ ಇಲ್ಲ ಅವು ಎಂದ. ಆಮೇಲೆ ಅವನ ಗುರು ಕರ್ವಾಲೋ ಸಾಹೇಬರನ್ನು ನೋಡಿ ಚಕಿತನಾಗಿ, ಓ ಸಾಹೇಬ್ರು ಬಂದ್ಬಿಟ್ಟಿದ್ದಾರೆ, ನಾವು ಹೊರಡೋದು ತಡ ಆಗಿದ್ದು ಒಳ್ಳೆಯದೇ ಆಯಿತು ಎಂದ. ಇರಲಿ, ಕುಳಿತುಕೋ ಎಂದೆ. ಅವನು ವಿನಯವನ್ನು ಪ್ರದರ್ಶಿಸಲು ನಿಂತೇ ಇದ್ದ. ಅಷ್ಟರಲ್ಲಿ ಒಳಗಿನಿಂದ ನನ್ನ ಹೆಂಡತಿ ಬಂದಳು. ಕರ್ವಾಲೋರವರನ್ನು ನೋಡಿ ಚಕಿತಳಾಗಿ, ನಮಸ್ಕಾರ ಸಾರ್ ಎಂದಳು. ಕರ್ವಾಲೋ ಮತ್ತೆ ರೇಖಾಚಿತ್ರ ಹಿಡಿದು ಆರಂಭಿಸಿದರು.
ನೋಡಿ, ಈ ಓತಿಗೂ ನಮ್ಮ ಸಾಧಾರಣ ಓತಿಗೂ ಬಹಳ ವ್ಯತ್ಯಾಸ ಇದೆ. ಒಳಗೆ ಶರೀರ ರಚನೆಯಲ್ಲಿ ಕೂಡ ಇದು ಬೇರೆ ರೀತಿಯೇ ಇದೆ. ಇದರ ಅತಿ ಹತ್ತಿರದ ಸಂಬಂಧಿ ಎಂದರೆ ಟುವಟಾರ ಅಂತ ಇನ್ನೊಂದು ಓತಿ ನ್ಯೂಜಿಲೆಂಡಿನಲ್ಲಿದೆ. ಅದಕ್ಕೂ ಇದಕ್ಕೂ ಇರೋ ಮೂಲಭೂತ ವ್ಯತ್ಯಾಸ ಅಂದರೆ ಆ ಪ್ರಾಣಿ ನೆಲದ ಮೇಲೆ ಉಳಿದುಕೊಂಡು ಆಹಾರ ಸಂಪಾದನೆ ಮಾಡಿತು. ಆದ್ದರಿಂದ ಅದಕ್ಕೆ ರೆಕ್ಕೆ ರೂಪುಗೊಳ್ಳಲಿಲ್ಲ. ಇಲ್ಲಿ ನೋಡಿ ಅವುಗಳ ಚಿತ್ರ ಎಂದು ಇನ್ನೆರಡು ಚಿತ್ರಗಳನ್ನು ನಮ್ಮ ಮುಂದೆ ಹಿಡಿದರು. ಓತಿ ಖ್ಯಾತದಂಥ 2 ಪ್ರಾಣಿಗಳು ಅದರಲ್ಲಿದ್ದವು. ಆದರೆ ಈ ನಮ್ಮ ಓತಿಗೆ ಬಾವಲಿಯಂಥ 2 ತೆಳ್ಳನ ರೆಕ್ಕೆಗಳಿದ್ದಾವೆ. ಅದರ ಸಹಾಯದಿಂದ ಅದು ಮರದಿಂದ ಮರಕ್ಕೆ ಗಾಳಿಯಲ್ಲಿ ತೇಲಿ ಹಾರಬಲ್ಲದು. ಆದರೆ ಹಕ್ಕಿಯಂತೆ ರೆಕ್ಕೆ ಬಡಿದುಕೊಂಡು ಹಾರಲಾರದು. ಮಂದಣ್ಣ ಬಹಳ ಸ್ಪಷ್ಟವಾಗಿ ಅದರ ವಿವರಣೆ ಕೊಟ್ಟಿದ್ದಾನೆ. ಸರಸರ ಮರ ಹತ್ತಿ ಸಾಕಷ್ಟು ಎತ್ತರಕ್ಕೆ ಏರಿದೊಡನೆಯೇ ಅಲ್ಲಿಂದ ಇನ್ನೊಂದು ದೂರದ ಮರಕ್ಕೆ ತೇಲಿಕೊಂಡು ಹಾರುತ್ತದಂತೆ. ಒಂದು ವಿಷಯ ಮಾತ್ರ ನಿಮಗೆ ಇಲ್ಲಿ ಪ್ರಾಮಾಣಿಕವಾಗಿ ಹೇಳಬೇಕಾಗಿದೆ. ಈ ಚಿತ್ರದಲ್ಲಿ ಬರೆದಿರೋ ರೆಕ್ಕೆ ಕಲ್ಪನೆ ನನ್ನದು. ಇಷ್ಟೆಲ್ಲ ವಿವರಗಳನ್ನು ತಿಳಿಸಿದ ಮಂದಣ್ಣ ರೆಕ್ಕೆ ಬಗ್ಗೆ ಏನೊಂದು ಹೇಳಲಾರದವನಾಗಿದ್ದಾನೆ. ಏಕೆಂದರೆ ಅವನು ಹಾರಿದಾಗ ಮಾತ್ರ ರೆಕ್ಕೆ ಕಂಡನಷ್ಟೇ ಹೊರತು ಕುಳಿತ ಕೂಡಲೇ ಏನೂ ಗೊತ್ತಾಗುತ್ತಿರಲಿಲ್ಲವಂತೆ. ಆದ್ದರಿಂದ ಬಾವಲಿಯಂತಿರುವ ರೆಕ್ಕೆಯೋ, ಹಕ್ಕಿಯಂತಿರುವ ರೆಕ್ಕೆಗಳೋ ಅಥವಾ ನಮ್ಮ ಹಾರುವ ಅಳಿಲುಗಳಿಗಿರುವಂತಹ ರೆಕ್ಕೆಗಳೋ ಏನೂ ಹೇಳಲಿಲ್ಲ. ಈ ಪ್ರಾಣಿ ಜಾತಿಗಳು ಹುಟ್ಟಿದ್ದು ಬಹಳ ವರ್ಷಗಳ ಹಿಂದೆ. ಎಷ್ಟು ವರ್ಷಗಳ ಹಿಂದೆ ಅಂತ ಹೇಳಲು ಸಾಧ್ಯವೇ ಆಗೋಲ್ಲ. ಅಷ್ಟೊಂದು ವರ್ಷಗಳ ಹಿಂದೆ. ಇವು ಅಂದರೆ ಈ ಜಾತಿಯ ಓತಿಗಳು ಚರಿತ್ರ ಪೂರ್ವ ಪ್ರಾಚೀನ ಯುಗಗಳಿಗೆ ಸೇರಿದವು. ಇವೇ ದೊಡ್ಡ ದೊಡ್ಡ ಬೃಹದಾಕಾರದ ಪ್ರಾಣಿಗಳಾಗಿ ಬೆಳೆದು ಇಡೀ ಭೂಮಂಡಲವನ್ನೆಲ್ಲ ವ್ಯಾಪಿಸಿಬಿಟ್ಟಿದ್ದವು. ಆದರೆ ಇವುಗಳ ಮೆದುಳನ್ನು ಮೀರಿ ಇವುಗಳ ಮೈ ಬೆಳೆದು ಬಿಟ್ಟಿತು. ಭೌಗೋಳಿಕ ವ್ಯತ್ಯಾಸಗಳಿಗೆ ಹೊಂದಿಕೊಂಡು ಬದುಕಲು ಇವಕ್ಕೆ ಸಾಧ್ಯ ಆಗಲಿಲ್ಲ. ಯಾವುವು ಅಗೋಚರ ಕಾರಣಗಳಿಂದಾಗಿ ಅವೆಲ್ಲ ಸರ್ವನಾಶ ಹೊಂದಿ ನಾಮಾವಶೇಷವಾಗಿ ಹೋದವು. ಆದರೂ 1-2 ಪ್ರಾಣಿಗಳು ಭೂಮಿ ಮೇಲೆ ಹಾಗೂ ಇನ್ನೊಂದೆರಡು ನೀರಿನಲ್ಲಿ ಹೇಗೋ ಹೊಂದಿಕೊಂಡು ಉಳಿದು ಬಿಟ್ಟವು. ಆದ್ದರಿಂದ ಕೋಟಿಗಟ್ಟಲೆ ವರ್ಷಗಳ ಹಿಂದಿನ ಗುಟ್ಟನ್ನೆಲ್ಲ ಹೊಟ್ಟೆಯೊಳಗೆ ಇಟ್ಟುಕೊಂಡ ಅಪೂರ್ವ ಜೀವಿಗಳಾಗಿವೆ ಇವು. ಇನ್ನು ಈ ಹಾರುವ ಓತಿ ಇದೆಯಲ್ಲ, ಇದು ವಿಶೇಷವಾಗಿದೆ ಅಂತ ಇದುವರೆಗೂ ಇರುವ ನಂಬಿಕೆ. ಇದರ ಒಂದು ಮಿಂಚು ನೋಟ ಸಿಕ್ಕರೂ ಸಾಕೆಂದು ಜಗತ್ತಿನಾದ್ಯಂತ ವಿಜ್ಞಾನಿಗಳು ತಮ್ಮ ಕಾಲ, ಜೀವನ, ಹಣ ಎಲ್ಲವನ್ನು ಮುಡುಪಾಗಿಟ್ಟುಕೊಂಡು ಹಂಬಲಿಸಿದ್ದಾರೆ. ಆದರೆ ಸಾಧ್ಯವಾಗಿಲ್ಲ. ನಿರ್ವಂಶವಾಗಿವೆ ಎಂದೇ ಅಧಿಕೃತವಾಗಿ ತೀರ್ಮಾನಿಸಲಾಗಿದೆ. ಈಗ್ಗೆ 1817ರಲ್ಲಿ ಎಂದರೆ 1 ಶತಮಾನಕ್ಕೂ ಹಿಂದೆ ಒಬ್ಬ ಪಾದ್ರಿ ಆಫ್ರಿಕಾದ ಅರಣ್ಯಗಳಲ್ಲಿ ಇವನ್ನು ಕಂಡಿದ್ದನೆಂಬ ದಾಖಲೆ ಇದೆ. ಬ್ರಿಟಿಷ್ ಜಿಯೋಲಾಜಿಕಲ್ ಮ್ಯೂಸಿಯಂನಲ್ಲಿ ಒಂದು ಜೀರ್ಣವಾಗಿ ಹೋಗಿರುವ ಚರ್ಮವನ್ನು ಇದರದ್ದೆಂದು ಇಟ್ಟಿದ್ದಾರೆ. ನಮ್ಮ ಕೊಹಿನೂರು ವಜ್ರಕ್ಕಿಂತ ಹೆಚ್ಚಾಗಿ ಇದನ್ನು ಜೋಪಾನ ಮಾಡಿದ್ದಾರೆ. ನಾನು ಪ್ರೊಫೆಸರ್ ಜೆಕೋಸ್ಕಿ ಅಂತ ಒಬ್ಬರು ರೊಮೇನಿಯಾದ ಪ್ರೊಫೆಸರು ಸರಕಾರದ ವಿಶೇಷ ಅನುಮತಿ ಪಡೆದು ಅದನ್ನು ಸಂದರ್ಶಿಸಿದ್ದೆವು. ಆಮೇಲಿನಿಂದ ಇದರ ಬಗ್ಗೆ ಯಾರಿಗೂ ಇನ್ನೇನು ದೊರೆತಿಲ್ಲ ಎಂದರು. ನಾವು ಮೊದಮೊದಲು ಯಾವುದೋ ಒಂದು ಸ್ಪೆಸಿಮನ್ ಬಗ್ಗೆ ತಾನೇ ಎಂದು ಸಾಧಾರಣ ಕುತೂಹಲದಿಂದಲೇ ಕೇಳಲಾರಂಭಿಸಿದೆವು. ಆದರೆ ಕರ್ವಾಲೋ ಮುಂದುವರೆದು ವಿವರಿಸುತ್ತಾ ಬಂದಂತೆ ವಾತಾವರಣದಲ್ಲಿ ಕಾವೇರತೊಡಗಿತು. ಉಸಿರೆಳೆಯದೆ ಕೇಳಿಕೊಳ್ಳುತ್ತಾ ಬಂದೆವು. ಮಂದಣ್ಣನ ಬಾಯಿಂದ ಈ ವಿಷಯ ಕೇಳುತ್ತಿದ್ದಂತೆಯೇ ನನಗೆ ರಕ್ತವೆಲ್ಲ ತಣ್ಣಗಾಗತೊಡಗಿತು. ಇಡೀ ಜಗತ್ತೇ ಬೆಚ್ಚಿ ಬೀಳುವಂಥ ಸಮಾಚಾರ ಹೇಳುತ್ತಿದ್ದೇನೆ ಎನ್ನುವುದರ ಅರಿವೇ ಅವನಿಗಿರಲಿಲ್ಲ. ನಾನು ಅದಕ್ಕೆ ಅವನೂರಿಗೆ ಒಮ್ಮೆ ಹೋಗಿ ಕಣ್ಣಾರೆ ಕಂಡು ಬಿಡೋಣ, ಅನಂತರ ಹೊರ ಪ್ರಪಂಚಕ್ಕೆ ಈ ಸಂಗತಿ ತಿಳಿಸೋಣ ಅಂತ ಹೋಗಿದ್ದೆ. ಆದರೆ ಮಳೆ ದೆಸೆಯಿಂದ ಇದನ್ನು ನೋಡಲಾಗಲಿಲ್ಲ. ಹಾಗಾಗಿ ಇಲ್ಲಿಯವರೆಗೂ ಕಾಯಬೇಕಾಯಿತು. ಈ ಬಗ್ಗೆ ಜೆಕೋಸ್ಕಿ ಹತ್ತಿರ ಹಾಗೂ ಅಮೆರಿಕದ ಹಲವು ಜೀವಶಾಸ್ತ್ರಜ್ಞರ ಹತ್ತಿರ ವಿಚಾರ ವಿನಿಮಯ ಮಾಡಿದೆ. ಆದರೆ ಇದರ ಇರವನ್ನು ತಿಳಿಸಿಲ್ಲ. ವಿನಿಮಯದ ಫಲವಾಗಿ ಇದು ಚರಿತ್ರ ಪೂರ್ವ ಯುಗದಿಂದ ಬಂದ ಕಾಲದ ರಾಯಭಾರಿ ಎಂಬುದು ಖಚಿತವಾಯಿತು ಎಂದರು. ನನಗೆ ಆಶ್ಚರ್ಯ, ಆನಂದ, ಗಾಬರಿ ಎಲ್ಲ ಆಗತೊಡಗಿತು. ನನ್ನ ಹೆಂಡತಿಯು ಅಲ್ಲೇ ಈ ವಿಷಯ ಕೇಳುತ್ತಾ ಕುಳಿತಿದ್ದಳು. ಅವಳು ವಿಶ್ವವಿದ್ಯಾಲಯದ ಪದವೀಧರೆಯಾದ್ದರಿಂದ ಈ ವಿಷಯ ಹೆಚ್ಚು ಕಮ್ಮಿ ಅರ್ಥವಾಗಿತ್ತು. ಈ ಪ್ರಾಣಿ ಹೆಚ್ಚು ಕಡಿಮೆ ಎಷ್ಟು ಹಿಂದಿನದಿರಬಹುದು ಸಾರ್ ಎಂದಳು. ಅದನ್ನು ಹೇಳೋಕೆ ಈವರೆಗೆ ಸಾಧ್ಯವಾಗಿಲ್ಲಮ್ಮ ಎಂದು ಕರ್ವಾಲೋ ಮುಂದುವರಿಸಿದರು. ಶಿಲಾಪದರಗಳಲ್ಲಿ ಇದರ ಪಳೆಯುಳಿಕೆಗಳು ಸಿಕ್ಕಿವೆ. ಜ್ವಾಲಾಮುಖಿ ಬೂದಿಯ ಪದರಗಳಲ್ಲಿ ಇದರ ಅಚ್ಚುಗಳು ಬಿದ್ದಿವೆ.
ಆದರೆ ಕಾಲವನ್ನು ಪತ್ತೆ ಹಚ್ಚುವ ಮನುಷ್ಯನ ಎಲ್ಲ ವಿಧಾನ ಉಪಕರಣಗಳು ಸೋತು ಹೋಗಿವೆ. ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂತ, ಪೊಟ್ಯಾಷಿಯಂ ಆರ್ಗನ್ ಡೇಟಿಂಗ್ ಅಂತ ಹೊಸ ಹೊಸ ಕಾಲಮಾಪನ ವಿಧಾನಗಳನ್ನು ಕಂಡುಹಿಡಿದರು. ಆದರೂ ಅವು ಯಾವುದರಿಂದಲೂ ಸಾಧ್ಯವಾಗಿಲ್ಲ. ಜೆಕೋಸ್ಕಿ ಈಚೆಗೆ ಬರೆದ ಕಾಗದಗಳಲ್ಲಿ ಸ್ಥೂಲವಾಗಿ ಒಂದು ಕಾಲದ ಪರಿಮಾಣ ಹೇಳಿದ್ದಾರೆ. ಆ ಸಂಖ್ಯೆಗೆ ಏನೆಂದು ಕರೀತೀರೋ ಕರೀರಿ. ಅವರು 3ರ ಮುಂದೆ 7 ಸೊನ್ನೆಗಳನ್ನು ಹಾಕಿದ್ದಾರೆ. ಇದೂ ಸ್ಥೂಲವಾಗಿ ಆ ಪ್ರಾಣಿ ಇದಕ್ಕಿಂತಲೂ ಹಿಂದಿನದಿರಬಹುದು ಎಂದರು. ಈ ಸಂಖ್ಯೆಗಳು, ಇದರ ಪುರಾತನ ಚರಿತ್ರೆ, ಇದರ ಪ್ರಾಮುಖ್ಯ, ಇದನ್ನೆಲ್ಲ ಕೇಳುತ್ತಾ ನನಗೆ ಮಂಕು ಹಿಡಿದಂತಾಗಿತ್ತು. ಛೇ, ಆಗ ನೀವು ನಾರ್ವೆಗೆ ಹೋಗಿದ್ದೀರಲ್ಲ ಸಾರ್, ನನಗೊಂದು ಮಾತು ತಿಳಿಸಿದ್ರೆ ನಾನೂ ಬರ್ತಿದ್ನಲ್ಲ ಸಾರ್. ಅದ್ಯಾವ ಗೋಂಡಾರಣ್ಯದಲ್ಲಿದ್ರೂ ಬಿಡದೆ ಅದನ್ನು ಪತ್ತೆ ಮಾಡಿಬಿಡಬಹುದಿತ್ತು ಎಂದೆ. ನಾನು ಬೇಕಂದೇ ಇದನ್ನು ಈವರೆಗೂ ಯಾರಿಗೂ ತಿಳಿಸಲಿಲ್ಲ. ಮೊದಲನೇದಾಗಿ ನನಗೆ ಜೆಕೋಸ್ಕಿಯಿಂದ ಸರಿಯಾದ ಕನ್ಫರ್ಮೇಷನ್ಗೆ ಕಾಯ್ತಿದ್ದೆ. ಏಕೆಂದರೆ ಇದು ಇಡೀ ಪ್ರಪಂಚಕ್ಕೆ ದಿಗ್ಭ್ರಮೆ ಹಿಡಿಸುವ ಸುದ್ದಿಯಾಗುತ್ತದೆ. ಯಾವ ಯಾವ ವೈಜ್ಞಾನಿಕ ಸಿದ್ಧಾಂತಗಳು ಇದರಿಂದ ತಲೆ ಕೆಳಗಾಗುತ್ತವೆಯೋ, ಇನ್ನು ಯಾವ ಯಾವ ಕೋಲಾಹಲ ಕಾದಿದೆಯೋ ಹೇಳಬಲ್ಲವರಾರು. ಎರಡನೆಯದು, ಇನ್ನು ಯಾವ ಯಾವ ದೇಶ ವಿದೇಶಗಳ ಏಜೆಂಟರುಗಳು, ಗುಪ್ತಚರರು ಇದರಿಂದ ಕಾರ್ಯಪ್ರವೃತ್ತರಾಗುತ್ತಾರೋ ಎಂಬ ಭಯ. ಹೀಗಾಗಿ ಎಲ್ಲರಿಗೂ ತಿಳಿಸದೆ ಮಂದಣನಿಗೂ ಸಹ ಇದರ ಮಹತ್ವದ ಬಗ್ಗೆ ಒಂದು ಚಕಾರವನ್ನು ಎತ್ತದೇ ಇದ್ದೆ ಎಂದರು. ಯಾರು ಯಾರಿಗೆ ಎಷ್ಟೆಷ್ಟು ಅರ್ಥವಾಯಿತೋ ಗೊತ್ತಿಲ್ಲ. ಕರ್ವಾಲೋ ಭೌಗೋಳಿಕ ಯುಗಗಳು, ಜೀವ ವಿಕಾಸ, ಪ್ರಳಯಗಳು, ಹಿಮಯುಗ ಇತ್ಯಾದಿಗಳ ಮೇಲೆಲ್ಲ ಬಹಳ ಹೊತ್ತು ಮಾತಾಡಿದರು. ನಮಗೆ ಇವನ್ನೆಲ್ಲ ಬುದ್ಧಿಗತ ಮಾಡಿಸಬೇಕೆಂದು ಬಹು ಪ್ರಯಾಸದಿಂದ ಅತ್ಯಂತ ಸರಳಗೊಳಿಸಿ ಹೇಳುತ್ತಿದ್ದುದು ಗೊತ್ತಾಗುತ್ತಿತ್ತು. ನಾವು ಅವಕ್ಕಾಗಿ ಕುಳಿತು ಕೇಳಿದೆವು. ಕಾಲ ದೇಶಗಳನ್ನು ಮೀರುವ ದಿವ್ಯ ಜ್ಞಾನದ ಮಿಂಚು ನೋಟಗಳಂತೆ ಕರ್ವಾಲುರವರ ಯೋಚನೆಗಳು ಬಂದು ನಮ್ಮ ಅಂತಃಕರಣಗಳನ್ನು ತಾಕಿದವು. ನನ್ನ ಹೆಂಡತಿ ಕಾಫಿಗೆ ನೀರಿಡಬೇಕೆಂದಿದ್ದವಳು ಎದ್ದು ಹೋದರೆ ಇನ್ಯಾವ ಮಹತ್ ಸಂಗತಿ ತಪ್ಪಿ ಹೋಗುತ್ತೋ ಎಂದು ಅಲ್ಲೇ ಕುಳಿತಿದ್ದಳು. ಎಲ್ಲರೂ ಮೌನವಾಗಿ ತಮ್ಮ ಅರಿವಿಗೆ, ಸಂಸ್ಕಾರಕ್ಕೆ ತಿಳಿದಷ್ಟನ್ನು ಗ್ರಹಿಸಿದೆವು. ನನ್ನ 4 ವರ್ಷದ ಮಗಳು, ಕೊನೆಗೆ ಚತುಷ್ಪಾದಿಯಾದ ಕಿವಿ ಕೂಡ ಸುಮ್ಮನೆ ಆಲಿಸಿದರು. ಕರ್ವಾಲೋ ಎಲ್ಲ ಹೇಳಿ ಮುಗಿಸಿದ ನಂತರ, ಸರಿ ಸಾರ್, ಈ ಮಂದಣ್ಣ ನೋಡಿದ ಪ್ರಾಣಿ ಇದೆಯೋ ಇಲ್ವೋ, ಒಮ್ಮೆ ಬೇರೆ ಯಾರಾದರೂ ಏನಾದರೂ ಮಾಡೋದ್ರೊಳಗೆ ನೋಡೇ ಬಿಡಬೇಕು ಎಂದ ಪ್ರಭಾಕರ. ಎಲ್ಲಿಗಯ್ಯ ಹೋಗ್ತಿ? ಇನ್ನು 3 ದಿನಕ್ಕೆ ಕೇಸಿನ ಹಿಯರಿಂಗು. ಕರ್ವಾಲೋ ಸಾಹೇಬ್ರು ಹೇಳಿದ ಲೋಕಕ್ಕೆ ಹೋಗೋದಕ್ಕೆ ಮೊದಲು ಪಾಸ್ಪೋರ್ಟ್ ತಗೋಬೇಕಲ್ಲ ಇಲ್ಲಿ ಎಂದೆ. ಕರ್ವಾಲೋ, ಹೋಗೋಣ ತಡಿರಿ, ಅದಕ್ಕೇನು ಅವಸರ ಪಡಬೇಡಿ. ಮಿಲಿಯಾಂತರ ವರ್ಷ ಬದುಕಿ ಬಂದಿರೋದು ಈಗೇನು ನಾಮಾವಶೇಷವಾಗೋಲ್ಲ. ಈ ಸಾರಿ ಸರಿಯಾದ ಸಿದ್ಧತೆ ಮಾಡ್ಕೋಬೇಕು ನಾವು ಎಂದರು. ನನಗೆ ಇದ್ದಕ್ಕಿದ್ದಂತೆ ಮಂದಣನ ಕೇಸು, ಪೊಲೀಸರ ಕಿರುಕುಳ, ಚಿಕ್ಕಮಗಳೂರಿಗೆ ಅಲೆದಾಟ ಎಲ್ಲ ತಟಕ್ಕನೆ ಜ್ಞಾಪಕಕ್ಕೆ ಬಂದು ಯಾವುದೋ ಇನ್ನೊಂದು ಲೋಕದ ಸರಹದ್ದಿನೊಳಕ್ಕೆ ಇಳಿದಂತಾಯಿತು. ಆದಷ್ಟು ಬೇಗ ಮಂದಣನ ಕೇಸು ಮುಗಿದು ನಮಗೆ ಈ ಪ್ರಪಂಚದಿಂದ ರಹದಾರಿ ಸಿಕ್ಕರೆ ಸಾಕೆನಿಸಿತು. ಯಾವುದೋ ಒಂದು ವಿವರಿಸಲಾಗದ ಕಸಿವಿಸಿ ಹೃದಯದಲ್ಲಿ ಎದ್ದಿತು. ಕರ್ವಾಲೋ ಏಕೆ ಮಂದಣನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿದ್ದರು, ಏಕೆ ಅವನನ್ನು ಜೈಲಿಗೆ ಹೋಗುವುದರಿಂದ ತಪ್ಪಿಸಲೇಬೇಕೆಂದು ಹೆಣಗಾಡಿದ್ರು ಎಂಬುದು ಈಗ ನನಗೆ ಅರ್ಥವಾಯಿತು. ಆದರೆ ಇದನ್ನು ಯಾರಿಗೂ ತಿಳಿಸದೆ ರಹಸ್ಯವಾಗಿಟ್ಟಿದ್ದು ಅನವಶ್ಯಕ ಎಂದೆನಿಸಿತು. ಏಕೆಂದರೆ ಹೇಳಿದರೂ ಅದನ್ನು ತಿಳಿದುಕೊಳ್ಳುವಂಥವರು ಯಾರಿದ್ದರು ಇಲ್ಲಿ? ತಿಳಿದವರಿಗೇನೋ ಕರ್ವಾಲೋ ತಿಳಿಸಿದ ಈ ಹಾರಾಡುವ ಓತಿ ಕೊಹಿನೂರು ವಜ್ರಕ್ಕಿಂತ ಎಷ್ಟೆಷ್ಟು ಪಾಲು ಅನರ್ಘ್ಯವಿರಬಹುದು. ಆದರೆ ಮಿಕ್ಕವರಿಗೆ ಇದೊಂದು ಹುಚ್ಚಿನ ಮುನ್ಸೂಚನೆಯಾಗಿ ಮಾತ್ರ ಕಾಣುತ್ತದೆ. 3ರ ಮುಂದೆ 7 ಸೊನ್ನೆ ಹಾಕಿ ಅಷ್ಟು ಹಿಂದಿನ ಪ್ರಾಣಿಯೊಂದನ್ನು ಹುಡುಕಲಿಕ್ಕಾಗಿ ನಾವು ಹೆಣಗುತ್ತಿದ್ದೇವೆ ಎಂದು ಪೊಲೀಸರಿಗೆ ತಿಳಿಸಿದರೆ ಪಾಪ ಎಂದು ನಮ್ಮ ಬಗ್ಗೆ ಕನಿಕರ ಸೂಚಿಸಿಯಾರು ಮಾತ್ರ. ಅಷ್ಟರಲ್ಲಿ ಕರ್ವಾಲೋ, ನಿಮಗೆ ಇನ್ನೊಂದು ಒಳ್ಳೆ ಸಂಗತಿ ತಿಳಿಸುವುದಿದೆಯಪ್ಪ ಎಂದು ಅನೇಕ ಕಾಗದ ಪತ್ರಗಳನ್ನು ನಮ್ಮೆದುರಿಟ್ಟು, ನೋಡಿ, ನನ್ನ ಪತ್ರ ವಿನಿಮಯದಿಂದಲೇ ಈ ಬಗ್ಗೆ ಏನೋ ಸುಳಿವು ತಿಳಿದುಕೊಂಡು ಕೆಲವು ಜಾಗತಿಕ ಸಂಸ್ಥೆಗಳು ಧನಸಹಾಯ ಮಂಜೂರು ಮಾಡಲು ಮುಂದಾಗಿವೆ. ಸ್ಮಿತ್ಸೋನಿಯನ್ ಸಂಸ್ಥೆ, ಜಿಯೋಗ್ರಾಫಿಕಲ್ ಸೊಸೈಟಿ, ಬ್ರಿಟಿಷ್ ಜಿಯೋಲಾಜಿಕಲ್ ಇನ್ಸ್ಟಿಟ್ಯೂಟ್ ಇವೆಲ್ಲ ಕ್ರಮವಾಗಿ 3,000, 2,000, 1,000 ಸ್ಟರ್ಲಿಂಗ್ ಪೌಂಡ್ಗಳಷ್ಟು ಹಣ ಕೊಡಲು ಮುಂದಾಗಿವೆ. ಸದ್ಯಕ್ಕೆ ನಾನು ಇದರ ಬಗ್ಗೆ ಏನೂ ನಿರ್ಧಾರ ತಗೊಂಡಿಲ್ಲ. ಹೇಗಿದೆ ಎಂದರು. ಓಹೋಹೋ, ಸುಮಾರು ಹಣವಾಯ್ತಲ್ಲ ಸಾರ್ ಎಂದೆ ನಾನು. ಬೇರಾರಿಗೂ ಪೌಂಡ್ಗಳೆಂದರೆ ದುಡ್ಡು ಎಂದು ಗೊತ್ತಾಗಲಿಲ್ಲ. ಪ್ರಭಾಕರ, ಎಷ್ಟು ಗೊತ್ತಾ? ನಮ್ಮ ವಿನಿಮಯ ಲೆಕ್ಕದಲ್ಲಿ 1,20,000 ರೂಪಾಯಿ ಕಣೋ ಎಂದೆ. ಏನು ಎಂದು ಮಂದಣ್ಣ ಕುಳಿತಲಿಂದಲೇ ಕುಮುಟಿಬಿದ್ದ. ಅವನಿಗೆ ನಮ್ಮ ಕೆಲಸದ ಗುರುತ್ವ ಈಗ ತಲೆಗೆ ಹೋಯ್ತೆಂದು ಕಾಣುತ್ತದೆ. ಹೌದೋ, ಸರಿಗೆ ಲೆಕ್ಕ ಹಾಕಿಯಪ್ಪ, ಸುಮ್ಮನೆ ಕನ್ನಡಿಗಂಟು ತೋರಿಸಬೇಡಿ ಎಂದ ಪ್ರಭಾಕರ. ಚೇಚೆ, ಎಷ್ಟೊಂದು ಹಣ ಎಂದು ಮೂಗಿನ ಮೇಲೆ ಬೆರಳುಟ್ಟುಕೊಂಡಳು ಹೆಂಡತಿ.
ಕಿವಿ ಮಾತ್ರ ಏನೂ ಅರ್ಥವಾಗದೆ ಒಂದು ಸಾರಿ ಆಕಳಿಸಿ ಸುರುಳಿ ಸುತ್ತಿಕೊಂಡು ಮಲಗಿ ಕಣ್ಣು ಮುಚ್ಚಿಕೊಂಡು ನಿದ್ದೆ ಬಂದಂತೆ ನಟಿಸುತ್ತಾ ನಿಟ್ಟುಸಿರು ಬಿಟ್ಟಿತು. ಈ ಓತಿಗೆ ಈ ಎಲ್ಲ ಸಂಸ್ಥೆಗಳು ಈಗಾಗಲೇ ಖರ್ಚು ಮಾಡಿರೋ ಹಣದೆದುರು ಇದೆಲ್ಲ ಏನೂ ಇಲ್ಲ ತಿಳಿದುಕೊಳ್ಳಿ ಎಂದರು ಕರ್ವಾಲೋ. ನಾನು ಇವರೆಲ್ಲರ ಕೋರಿಕೆ ಮೇಲೆ ಇನ್ನೊಮ್ಮೆ ಲೆಕ್ಕ ಹಾಕಿ ನನ್ನ ಗಣಿತ ಸರಿಯಿದೆ ಎಂದು ಖಚಿತಪಡಿಸಿಕೊಂಡೆ. ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ಓದನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.